ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನನ್ನ ಟೋಪಿ ನೋಡಿ, ನನಗೆಂತ ದೊಡ್ಡದಿದೆ ನೋಡಿ. ಇಲ್ಲಿ ದಾರಿಯಲ್ಲೆಲ್ಲ ಹುಲ್ಲಿದೆ, ಅದನ್ನು ತೆಗೆಯುವ ಅಂತ ಬಂದೆ. ನಾವು ಆಚೆ ಈಚೆ ಹೋಗುವಾಗೆಲ್ಲ ಬಟ್ಟೆಗೆಲ್ಲ ಸಿಗ್ತದಲ್ಲ, ಒದ್ದೆ ಆಗ್ತದೆ ಬಟ್ಟೆ. ನಾವು ಸ್ಕೂಲಿಗೆಲ್ಲ ಹೋಗ್ತಾ ಇರುವಾಗ ನನಗೆ ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಗ್ತದೆ, ಅದಕ್ಕೆ ತೆಗೆಯೋದು. ಇದನ್ನು ಹುಲ್ಲು ಎಲ್ಲ ತೆಗಿತಾ ಇದ್ದೇನೆ ನೋಡಿ. ಅಂದರೆ ಈಗ ಮಳೆ ಇಲ್ಲ, ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಹಾಗಾಗಿ ಬಂದದ್ದು ನಾನು ತೆಗಿಲಿಕ್ಕೆ. ಇಲ್ಲದಿದ್ದರೆ ಮಳೆ ಇರುವಾಗ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸ್ವಲ್ಪ ಇದು ಬೋರ್ ಆಗ್ತದೆ ಕೆಲಸ ಮಾಡಲಿಕ್ಕೆ ಮಳೆ ಬರುವಾಗ. ತೆಗಿತಾ ಇದ್ದೇನೆ ನಾನು. ಅದು ದೂರದಿಂದ ಸ್ವಲ್ಪ ಏನೋ ಬ್ಲರ್ ಆಗಿ ಕಾಣಿಸ್ತಾ ಇದೆ ವಿಡಿಯೋ, ಯಾಕೆಂತ ಗೊತ್ತಿಲ್ಲ. ನಾನು ಸೈಡಲ್ಲಿ ಮ್ಯೂಸಿಕ್ ಇಲ್ಲ, ಒರಿಜಿನಲ್ ಮ್ಯೂಸಿಕ್ ಇದರಲ್ಲಿ ಕೇಳಿಸ್ಬೋದು, ನಿಮಗೆ ಕೇಳ್ತಾ ಇರ್ಬೋದಲ್ವ. ದಾರಿಯಲ್ಲಿ ಆಚೆ ಈಚೆ ಹೋಗ್ಲಿಕ್ಕಿಲ್ಲ, ಜೋರು ಮಳೆ ಬರಬೇಕಾದ್ರೆ ನಾವು ಹೋಗುವಾಗೆಲ್ಲ ಒದ್ದೆ ಆಗೋದು ಆಚೆ ಈಚೆ ಹೋಗಬೇಕಾದ್ರೆ, ಅದಕ್ಕೆ ಎಲ್ಲ ತೆಗೆದು ಬಿಡುವ ಅಂತ. ಮತ್ತು ಬೇರೆ ಕಡೆ ಕೂಡ ಈಗ ಇದು ಹುಲ್ಲೆಲ್ಲ ಜಾಸ್ತಿ ಇರುತ್ತದಲ್ಲ, ಅಂದರೆ ಮಳೆ ಜಾಸ್ತಿ ಇರುವಾಗ ಹುಲ್ಲೆಲ್ಲ ಜಾಸ್ತಿ ಇರುತ್ತದೆ. ಕೆಲವೊಂದು ಕಡೆ ತೆಗಿತಾರೆ, ಕೆಲವೊಂದು ಕಡೆ ಹಾಗೆಯೇ ಇರುತ್ತದೆ. ದಾರಿಯಲ್ಲಿ ಹೋಗುವಾಗ ಕೂಡ ಅಷ್ಟೇ, ರೋಡ್ ಸೈಡೆಲ್ಲ ಹೋಗುವಾಗ ಕೂಡ ಅಷ್ಟೇ, ಆಚೆ ಈಚೆ ನೋಡುವಾಗ ಒಂದು ಬದಿಗೆ ಹೋಗುವಂತಿಲ್ಲ. ಆವಾಗ ನಮಗೆ ಅಲ್ಲಿ ಹುಲ್ಲೇ ಇರುವುದು. ಆವಾಗ ಈ ರೋಡಲ್ಲಿ ಹೋಗಬೇಕಾದ್ರೆ ನಾವು ಗಾಡಿಯೆಲ್ಲ ವೆಹಿಕಲ್ ಬರುವಾಗ ನಾವೇ ಸ್ವಲ್ಪ ಅಲ್ಲಿ ಸ್ಲೋ ಮಾಡಬೇಕಾಗ್ತದೆ. ನಾವು ನಡ್ಕೊಂಡು ನಾವು ಹೋಗೋದೇ ಫಾಸ್ಟಾಗಿ, ಯಾವಾಗ ನೋಡಿದರೂ ಅರ್ಜೆಂಟಲ್ಲಿ ಓಡಿಕೊಂಡೇ ಹೋಗೋದು. ಆವಾಗ ಇಲ್ಲಿ ಗಾಡಿಯವರು ಬಂದರೆ ಉಂಟಲ್ಲ, ನಮಗೆ ಗೊತ್ತೇ ಇರುವುದಿಲ್ಲ, ಅಲ್ಲಿ ನೀರು ನಮ್ಮ ಮೇಲೆ ಬಿದ್ದಾಗಿರ್ತದೆ. ಆವಾಗ ಸೈಡಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಅಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿರ್ತದಲ್ಲ, ಆದ ಕಾರಣ ಆಚೆ ಈಚೆ ಹೋಗಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಆದರೆ ನಾವು ತೆಗಿಬೋದು, ಆಚೆ ದಾರಿಯಲ್ಲಿ ರೋಡಲ್ಲಿ ಹೋಗಬೇಕಾದ್ರೆ ಹಾಗೆಯೇ. ರೋಡಿಗೆ ಕಾಲಿಡುವಂತಿಲ್ಲ ಅಲ್ಲ, ನಾವು ಅಷ್ಟು ವೆಹಿಕಲ್ ಹೋಗ್ತಾ ಇರ್ತದಲ್ಲ, ಹಾಗಾಗಿ ಬದಿಗೆ ಹೋದರೆ ಫುಲ್ಲು. ನಾವು ಸ್ಕೂಲಿಗೆ ಮುಟ್ಟುವಾಗ ಎಲ್ಲ ಮಣ್ಣೆಲ್ಲ ಕೆಸರೆಲ್ಲ ಇದಾಗಿರ್ತದೆ ಡ್ರೆಸ್ಸಲ್ಲೆಲ್ಲ, ಅಷ್ಟು ಇರ್ತದೆ. ಅದು ಕೂಡ ಜೋರು ಮಳೆ ಬರುವಾಗ ಕೇಳಬೇಕಂತಿಲ್ಲ, ಮತ್ತು ಎಷ್ಟೊಂದು ಕಷ್ಟಪಟ್ಟು ಹೋಗ್ತಾಯಿದ್ದೆ, ಎಲ್ಲ ಒದ್ದೆ ಮಾಡಿಕೊಂಡು ಹೋಗುದೆ ಅಂತ. ನಮ್ಮ ಮನೆಯಲ್ಲಿ ಇದ್ದದ್ದನ್ನು ನಾವು ತೆಗಿಬೋದು ನೋಡಿ. ಹೀಗೆ ಈ ಚೂರಿ ಕೂಡ ತುಂಬ ಹರಿತವಾಗಿದೆ. ಅದು ಯಾವಾಗಲೂ ಕೆಲಸ ಮಾಡುವಾಗ ಏನಾಗೋದಿಲ್ಲ, ಯಾವಾಗಲಾದರೂ ಒಂದು ದಿವಸ ಕೆಲಸ ಮಾಡುವಾಗ ಜಾಗ್ರತೆ ಮಾಡಬೇಕಾಗ್ತದೆ, ಅಷ್ಟು ಹರಿತವಾಗಿ ಇದೆ. ನನ್ನ ಬೆಕ್ಕು ಕೂಡ ಅಲ್ಲಿ ಬಂದಿತ್ತು, ನಾನು ಅದನ್ನು ಆಚೆ ಓಡಿಸಿದೆ. ಅದು ಮೊಬೈಲೆಲ್ಲ ದುಡಿ ಹಾಕಿ ಏನೆಲ್ಲ ಮಾಡಿದೆ, ಅಲ್ಲಿ ಕಸರತ್ತು ಮಾಡಿದೆ. 2 ಬೆಕ್ಕು ಮರಿ. ಅದು ನಾನು ಎಲ್ಲಿ ಹೋದರೂ ಅದು ನನ್ನೊಟ್ಟಿಗೆ ಬರ್ತದೆ. ನಾನು ಬೇರೆಯವರು ಹೋದರೆ ಅವರೊಟ್ಟಿಗೆ ಬರುವುದಿಲ್ಲ, ನನ್ನೊಟ್ಟಿಗೆ ನಾನು ಎಲ್ಲಿ ಹೋಗಬೇಕಾದ್ರೂ ನನ್ನೊಟ್ಟಿಗೆ ಬರ್ತದೆ. ಅದು ನಾನಲ್ಲಿ ಸ್ಕಿಪ್ ಮಾಡಿದೆ, ಇದು ವಿಡಿಯೋ ಬೆಕ್ಕಿನದ್ದು ಇತ್ತು, ಸ್ಕಿಪ್ ಮಾಡಿದೆ. ಆಚೆ ಈಚೆ ಅದರ ಬಾಲ ಸ್ವಲ್ಪ ಒಂದು ಕಡೆ ಕಾಣ್ತಾ ಇತ್ತು ನನಗೆ. ಯಾಕೆಂದರೆ ಬೆಕ್ಕು ಕಾಣಬಾರ್ದಂತಲ್ಲ, ಅದು ಸ್ವಲ್ಪ ಸಮಯದ ನಂತರ ಇರುವುದಿಲ್ಲ ಆಯಿತಾ ಬೆಕ್ಕು. ನನಗೆ ತುಂಬ ಬೇಸರ ಆಗ್ತದೆ ಆವಾಗ ಈ ವಿಡಿಯೋ ಎಲ್ಲಿಯಾದರೂ ನನಗೆ ನೋಡುವಂತ ಒಂದೊಂದು ಸಲ ಮನಸ್ಸಾಗ್ತದೆ. ಆವಾಗ ಬೇರೆಯವರ ಮೊಬೈಲಲ್ಲಿ ಎಲ್ಲಿಯಾದರೂ ನೋಡುವಾಗ ನನಗೆ ಬೆಕ್ಕನ್ನು ಕಂಡರೆ ತುಂಬ ಅಂದರೆ ತುಂಬ ನೋವಾಗ್ತದೆ. ಅದಕ್ಕೆ ನಾನು ಬೆಕ್ಕನ್ನು ತೋರಿಸುವುದಿಲ್ಲ ಈಗ. ಫಸ್ಟಿಗೆ ಯಾವತ್ತೊಂದೆಲ್ಲ ಇದು ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ, ಇವಾಗ ಮಾಡೋದಿಲ್ಲ ನಾನು ಬೆಕ್ಕಿನದ್ದು. ಅದು ಇಲ್ಲ ಅಂತ ಆಗುವಾಗ ನನಗೆ ತುಂಬ ಬೇಸರ ಆಗ್ತದೆ ಅಲ್ಲ, ಅದಕ್ಕೋಸ್ಕರ ಸೈಡಲ್ಲಿ ನಿಮಗೆ ಮ್ಯೂಸಿಕ್ ಚೆನ್ನಾಗಿರುತ್ತೆ ಅಲ್ವ. ಇಲ್ಲಿ ಯಾವುದೂ ಇಲ್ಲ ಮ್ಯೂಸಿಕ್, ನೋಡಿ ತೆಗೆದಿದ್ದೇನೆ. ಇಲ್ಲಿ ಯಾರೋ ನನ್ನ ಹತ್ರ ಮಾತಾಡಿದರು, ಅದಕ್ಕೆ ನಾನು ವಾಯ್ಸ್ ಮ್ಯೂಟ್ ಮಾಡಿದೆ. ಅಲ್ಲಿ ನೋಡಿ ಚೂರಿ ಹೇಗಿಂತೆ, ನನ್ನ ಕತ್ತಿ ಅಂತ ಹೇಳ್ತೇವೆ, ಚೂರಿ ಅಲ್ಲ ಕತ್ತಿ. ಇದು ಈ ಹಳದಿ ಹೂವಿನ ಇದು ಗಿಡ ಎಷ್ಟು ಬೇಕಾದರೆ ಇದೆ ತೋಟದಲ್ಲಿ, ಎಷ್ಟು ಬೇಕಾದರೆ ಇದೆ, ಹರಿತವಾದ ಇದೆ ಚೂರಿ.
ಇವು ಮುಂಚೆಲ್ಲ ಇದು ಹುಲ್ಲೆಲ್ಲ ಇರ್ತಿರಲಿಲ್ಲ, ಅದನ್ನು ಚಂದ ಮಾಡಿ ತೆಗಿತಾ ಇದ್ರು. ಈ ಕೊಟ್ಟಿಗೆ ಇದು ದನದ ಕೊಟ್ಟಿಗೆಗೆಲ್ಲ ಹಾಕ್ತಾಯಿದ್ರು. ಇವಾಗ ಯಾರು ಕೂಡ, ಇವಾಗ ದನ ಸಾಕಿದ್ರು ಅದಕ್ಕೆ ಸಾರಣೆ ಮಾಡಿರ್ತಾರೆ, ಅದನ್ನು ಸೆಗಣಿಯೆಲ್ಲ ತೆಗೆದು ಅಲ್ಲಿ ನೀರು ಹಾಕಿ ಗುಡಿಸಿ ಬಿಡ್ತಾರೆ. ಹಾಗಾಗಿ ಎಲ್ಲ ಕಡೆ ನೋಡಿದರೂ ಗಿಡ ಗಂಟಿಗಳೆಲ್ಲ ಇರ್ತವೆ. ಹಿಂದೆಲ್ಲ ಇದು ಅಣಬೆಲ್ಲ ಸಿಗ್ತಾಯಿತ್ತು, ಇವಾಗ ಏನಿಲ್ಲ. ಇದೆ ಹುಲ್ಲೆ ಕಾಣಲಿಕ್ಕೆ ಸಿಗುವುದಲ್ಲ ಆಚೆ ಈಚೆ ಎಲ್ಲ. ಇಲ್ಲಿ ಏನೋ ಇದಾಗಿದೆ, ಎಂಥ ಮಂಜು ಕವಿದ ಹಾಗೆ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಹೀಗೆ ಆಗಿದೆ ವಿಡಿಯೋ ಅಂತ ಗೊತ್ತಿಲ್ಲ. ಮಂಜು ಕವಿದ ಹಾಗೆ ಕಾಣ್ತಾ ಉಂಟು. ನಾನು ಸ್ಕೂಲಿಗೆ ಹೋಗಿ ಬಂದು ಇದು ಕೆಲಸ, ಇದು ಹುಲ್ಲು ತೆಗೆಯೋ ಕೆಲಸ ಮಾಡ್ತಾಯಿದ್ದೇನೆ ಆಯಿತಾ. ಇನ್ನೂ ನದಿಗೆ ಹೋಗಲಿಕ್ಕಿದೆ, ನದಿಗೆ ಒಂದು ಸಲ ಹೋಗಬೇಕು. ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದು ಮತ್ತು ಕೆಲಸ ಇದೆ, ತುಂಬ ಕೆಲಸ ಇದೆ. ಕೆಲಸ ಎಷ್ಟು ಬೇಕಾದರೂ ಇರ್ತದೆ ಮನೆಯಲ್ಲಿ ಬಿಡಿ. ಮೊನ್ನೆ ಒಂದು ಸಲ ತೆಗಿಬೇಕಂತ ನೋಡಿದೆ, ಮೊನ್ನೆ ಕೂಡ ಆಗಲಿಲ್ಲ. ಅದಕ್ಕೆ ಅಂತಲೇ ಬಂದೆ ತೆಗಿಯೋಣ ಅಂತ. ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ. ಕೆಲವರ ಕಮೆಂಟೆಲ್ಲ ಓದುವಾಗ ಖುಷಿ ಆಗ್ತದೆ, ಕೆಲವರ ಕಾಮಿಡಿ ಕಮೆಂಟ್ ಇರ್ತದೆ, ಅದು ನೋಡುವಾಗ ತುಂಬ ಖುಷಿ ಆಗ್ತದೆ. ಅದೇನು ಯೂಟ್ಯೂಬಲ್ಲಿ ಹಣ ಬರುತ್ತಾ ಬಿಡುತ್ತಾ ಅದು ವಿಷಯ ನನಗೆ ಬೇಕಿಲ್ಲ. ಆದರೆ ಇದರಲ್ಲಿ ಪರಿಚಯದವರು ಇದ್ದಾರಲ್ಲ, ಅದು ತುಂಬ ಖುಷಿ ಆಗ್ತದೆ. ಅವರನ್ನು ಮಾಡೋದು ಅಷ್ಟು ಸಾಕಂತಾಗ್ತದೆ, ಬೇರೆ ಏನು ನಮ್ಮ ಮೈಂಡಿಗೆ ಹೋಗುವುದಿಲ್ಲ. ಹಾಗಾಗಿ ಥ್ಯಾಂಕ್ ಯು, ಧನ್ಯವಾದಗಳು.